ನಮಸ್ಕಾರ. ಈ ವಿಡಿಯೋದಲ್ಲಿ ನನ್ನ ಲೈಫಲ್ಲಿ ರೀಸೆಂಟ್ ಆಗಿ ನಡೆದ ಒಂದು ಸಖತ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಇದು ತುಂಬಾನೇ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದ್ರೆ ಅನಾಲಿಟಿಕಲ್ ಬ್ರೈನ್ ಇಂದ ಯೋಚನೆ ಮಾಡಿದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಮತ್ತೆ ಎಷ್ಟು ಡೀಪ್ ಆಗಿರೋ ವಿಚಾರ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸರಿ, ಇಲ್ಲಿ ವಿಷಯ ಏನಂದ್ರೆ, ಸುಮಾರು 1 ವರ್ಷ ಹಿಂದೆ ನಾನು ಒಬ್ಬ ಪರ್ಸನ್ ನ ಮೀಟ್ ಮಾಡಿದ್ದೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿ ಹಾಗೂ ಇನ್ವಾಲ್ವ್ಮೆಂಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ಮಾತಾಡ್ತಾ ಅವರು ಕೂಡ ಕೇಳಿದ್ರು, ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಸಜೆಷನ್ ಕೊಡಿ ಅಂತ. ನಾನು ಕೂಡ ಆಗ ಆ ಮೂಮೆಂಟ್ ಅಲ್ಲಿ ಒಂದು ಮ್ಯೂಚುವಲ್ ಫಂಡ್ ನ ಸಜೆಸ್ಟ್ ಕೂಡ ಮಾಡಿದ್ದೆ. ಆಮೇಲೆ ಸುಮಾರು 1 ವರ್ಷ ಆಗಿದೆ ಅನ್ಸುತ್ತೆ, ನಾನು ಆ ವ್ಯಕ್ತಿನ ರೀಸೆಂಟ್ ಆಗಿ ಮತ್ತೆ ಮೀಟ್ ಮಾಡೋ ಚಾನ್ಸ್ ಸಿಕ್ತು. ಹೀಗೆ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಸಜೆಸ್ಟ್ ಮಾಡಿದ ಮ್ಯೂಚುವಲ್ ಫಂಡ್ 6 ತಿಂಗಳು ಕೂಡ ಪರ್ಫಾರ್ಮ್ ಮಾಡ್ಲಿಲ್ಲ ಸರ್, 6 ತಿಂಗಳಾದ್ರೂ ಕೂಡ 5% ಲಾಸ್ ಅಲ್ಲೇ ಇತ್ತು ಅಂತ. ನಾನು ಹಾಗೆ ಕ್ಯೂರಿಯಾಸಿಟಿಗೆ ಕೇಳಿದೆ, ಸೊ ಏನ್ ಮಾಡಿದ್ರಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಅವಾಗ್ಲೇ ಎಕ್ಸಿಟ್ ಆಗ್ಬಿಟ್ಟು ಅದಕ್ಕೆ ಇನ್ನ 5 ಲಕ್ಷ ಲೋನ್ ತಗೊಂಡು ಸೇರಿಸಿ ಯಾವ್ದೋ ಫ್ರಾಂಚೈಸಿ ತಗೊಂಡು ಕೆಫೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅಂತ. ನನಗೆ ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಶಾಕ್ ಆಯ್ತು. ಆದ್ರೂ ಅವರಿಗೆ ಕೇಳಿದೆ, ಹೇಗ್ ನಡೀತಾ ಇದೆ ಹೊಸ ಬಿಸ್ನೆಸ್ ಅಂತ. ಅದಕ್ಕೆ ಅವರಂದ್ರು ನಿರಾಸೆಯಿಂದ, ಈ ಶೆಫ್ಗಳು ಮತ್ತೆ ಕೆಲಸದವ್ರನ್ನ ನಂಬ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಸರ್ ಅಂತ. 2 ತಿಂಗಳು 3 ತಿಂಗಳಿಗೆ ಓಡೋಗ್ತಾರೆ ಅಂತ ಕೂಡ ಕಂಪ್ಲೇಂಟ್ ಮಾಡಿದ್ರು. ನಾನು ಕೂಡ ಜನರಿಕ್ ಆಗಿ ಹೌದು ಅಂತ ತಲೆ ಅಲ್ಲಾಡಿಸ್ದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ರ ಪ್ಲಾನ್ ಕೇಳಿ ನನಗೆ ಇನ್ನಷ್ಟು ಶಾಕ್ ಆಯ್ತು. ಅವರು ಸಲೀಸಾಗಿ ಹೇಳಿದ್ರು, ಬಿಸ್ನೆಸ್ ಅಲ್ಲಿ ಇದೆಲ್ಲ ಇದ್ದಿದ್ದೆ, ಇದನ್ನ ಕ್ಲೋಸ್ ಮಾಡಿ ಬೆಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಅದಕ್ಕೆ ಸ್ವಲ್ಪ ಸಾರ್ಕ್ಯಾಸ್ಟಿಕ್ ಆಗಿ ನಾನು ಕೂಡ ಕೇಳಿದೆ, ನೀವು ಮುಂಚೆ ಮಾಡಿದ ಮ್ಯೂಚುವಲ್ ಫಂಡ್ ನ ಯಾಕೆ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡ್ಲಿಲ್ಲ, ಇದೇ ದೃಷ್ಟಿಲಿ ಯಾಕೆ ನೋಡ್ಲಿಲ್ಲ ನೀವು ಅಂತ. ಈ ಮಾತನ್ನ ಕೇಳಿ ಅವ್ರು ಕೊಟ್ಟಿದ್ದ ರೆಸ್ಪಾನ್ಸ್ ನೋಡಿ ನನಗೆ ಅನ್ನಿಸ್ತು, ಅವರಿಗೆ ನಾನು ಹೇಳಿದ್ದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ. ಬಟ್ ಅವರಿಗೆ ಸ್ವಲ್ಪ ಈಗೋ ಹರ್ಟ್ ಆಯ್ತು ಅಂತ ಕೂಡ ನನಗೆ ಅರ್ಥ ಆಯ್ತು. ಆದ್ರೂ ಪರವಾಗಿಲ್ಲ, ನಾನು ಹೇಳ್ದೆ ಅವ್ರಿಗೆ, ನಮ್ಮ ಆಫೀಸ್ಗೆ ಬನ್ನಿ, ನೀವು ಎಲ್ಲೆಲ್ಲಿ ಎಡವಿದ್ರಿ, ಎಲ್ಲೆಲ್ಲಿ ತಪ್ಪು ಮಾಡಿದ್ರಿ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಅವರು ಬರ್ಲಿಲ್ಲ, ಬರೋದು ಇಲ್ಲ, ನನಗೆ ಗೊತ್ತಿದೆ ಅದು. ಬಟ್ ನನಗೆ ಇದು ತುಂಬಾನೇ ಸೀರಿಯಸ್ ವಿಚಾರ ಅನ್ನಿಸ್ತು. ನಮ್ ಜನ ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ ಅಂತ ಅನ್ನಿಸ್ತು. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ 2 ಸಿನಾರಿಯೋ ತಗೊಳ್ಳೋಣ. ಮೊದಲನೇದಾಗಿ, ಅವರು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ 5 ಲಕ್ಷ, 6 ತಿಂಗಳಿಗೆ 5% ಲಾಸ್ ಆಗಿ ಲಾಸ್ ಅಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಬಟ್ ಇಲ್ಲಿ ನೀವು ಯೋಚನೆ ಮಾಡಬೇಕು, ಇದು ಅನ್ರಿಯಲೈಸ್ಡ್ ಲಾಸ್. ಅಂದ್ರೆ ಇಲ್ಲಿ ನೀವು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಇದು ನಿಮಗೆ ಲಾಸ್ ಅಲ್ಲ, ಡಿಸಿಷನ್ ತಗೊಂಡ್ರೆ ಮಾತ್ರ ಲಾಸ್. ಇಲ್ಲಿ ನೋಡಿ, ಇದೇ ಫಂಡ್ಗೆ ಅವರು ಇನ್ವೆಸ್ಟ್ ಮಾಡಿದ್ದು, ಸುಮಾರು ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರು. ಈ ಟೈಮಲ್ಲಿ ಈ ಫಂಡ್ ಸುಮಾರು ಕರೆಕ್ಷನ್ ಆಗಿದೆ. ಬಟ್ ಇಲ್ಲಿ ಅವರು ಅರ್ಜೆಂಟ್ ಅಲ್ಲಿ ಡಿಸಿಷನ್ ತಗೊಳ್ಳದೆ ನೆಕ್ಸ್ಟ್ 6 ಮಂತ್ಸ್ ಹೋಲ್ಡ್ ಮಾಡಿದ್ರೆ ಅವರು 3-4% ಪ್ರಾಫಿಟ್ ಅಲ್ಲೇ ಇರ್ತಿದ್ರು. ಬಟ್ ಅವರು ಹಾಗೆ ಮಾಡ್ಲಿಲ್ಲ. ಅವರು ಎಕ್ಸಿಟ್ ಲೋಡ್ ಕೂಡ ಸೇರಿ 6%, ಅಂದ್ರೆ ಸುಮಾರು 30,000 ಲಾಸ್ಗೆ ಎಕ್ಸಿಟ್ ಆದ್ರು. ಅದು ಕೂಡ ಬರೀ 6% ಲಾಸ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಲಾಸ್ಟ್ 1 ಇಯರ್ ಇಂದ ನಮ್ಮ ಮಾರ್ಕೆಟ್ ಯಾವ ತರ ಕುಂಟ್ತಾ ಇದೆ ಅಂತ. ಇರ್ಲಿ, ನೆಕ್ಸ್ಟ್ ಇಲ್ಲಿಂದ ತಗೊಂಡು ಹೋಗಿ ಅವರು ಇನ್ನೊಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ಅಲ್ಲಿ ಏನಾಗಿದೆ ನೆಕ್ಸ್ಟ್ ಸಿನಾರಿಯೋದಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೋಣ. ಇಲ್ಲಿ ಅವ್ರು ಹೇಳಿದ ಪ್ರಕಾರ 5 ಲಕ್ಷಕ್ಕೆ ಇನ್ನೂ 5 ಲಕ್ಷ ಲೋನ್ ತಗೊಂಡು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರು. ಇದು ಬಿಸ್ನೆಸ್ ಲೋನ್ ಆಗಿರೋದ್ರಿಂದ 10-15% ಇಂಟ್ರೆಸ್ಟ್ ಇದ್ದೇ ಇರುತ್ತೆ. 14 ಅಂತಾನೆ ಕನ್ಸಿಡರ್ ಮಾಡೋಣ. ಇದಿಷ್ಟೇ ಅಲ್ಲ, ಇಲ್ಲಿ ಟೋಟಲ್ 5 + 5 ಲಕ್ಷ, ಈ 10 ಲಕ್ಷ ಏನಿತ್ತಲ್ಲ, ಇದು ಇನ್ಫ್ಲೇಷನ್ ಅಲ್ಲಿ ಡಿಕೆ ಕೂಡ ಆಗ್ತಾ ಇರುತ್ತೆ. ಈ ಇನ್ಫ್ಲೇಷನ್ ಸುಮಾರು 7% ಇದೆ ಅಂತ ಕನ್ಸಿಡರ್ ಮಾಡೋಣ. ಇನ್ನ ನೆಕ್ಸ್ಟ್ ಈ 5 ಲಕ್ಷ ಸಾಲ ತಗೊಂಡಿದ್ರಲ್ಲ, ಅದ್ರ ವಿಚಾರಕ್ಕೆ ಬರೋಣ. ಯೂಶುವಲಿ ಈ ಬಿಸ್ನೆಸ್ ಗಳಲ್ಲಿ ಒಂದು ಗೋಲ್ಡನ್ ರೂಲ್ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ 1000 ಡೇಸ್ ಅಲ್ಲಿ ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜನರೇಟ್ ಮಾಡಬೇಕು ಅಂತ. ಇದರ ಪ್ರಕಾರ ನಾವಿಲ್ಲಿ EMI ಪೀರಿಯಡ್ ನ 3 ವರ್ಷಕ್ಕೆ ಹಾಕೋಣ. ಇದು ಮುಂದೆ ಓವರ್ ಹೆಡ್ಸ್ ಲೆಕ್ಕ ಮಾಡುವಾಗ ಬರುತ್ತೆ. ಅಂದ್ರೆ
ಈ ಓವರ್ ಹೆಡ್ಸ್ ಅಂದ್ರೆ ಇನ್ನೇನಿಲ್ಲ, ಒಂದು ಬಿಸ್ನೆಸ್ ನ ನಡೆಸೋದಕ್ಕೆ ಫ್ರೀಕ್ವೆಂಟ್ ಆಗಿ ಒಬ್ಬರಿಗೆ ಖರ್ಚು ಮಾಡ್ಲೇಬೇಕಾದ ಖರ್ಚುಗಳಿರುತ್ತಲ್ಲ, ಅದನ್ನ ಓವರ್ ಹೆಡ್ಸ್ ಅಂತಾರೆ. ಅಂದ್ರೆ ಈ EMI, ಎಲೆಕ್ಟ್ರಿಸಿಟಿ ಬಿಲ್ಲು, ಇಂಟರ್ನೆಟ್ ಬಿಲ್ಲು, ಸ್ಯಾಲರಿ, ರೆಂಟು, ಸ್ಟೇಷನರೀಸು, ರೀಫಿಲ್ಸು, ಮೇಂಟೆನೆನ್ಸ್ ಕಾಸ್ಟ್, ಹಾಗೆ ಅಲ್ಲದೆ ಅವರಿಗೆ ರೆಗ್ಯುಲರ್ ಆಗಿ ಇನ್ವೆಂಟರಿ ಮೇಂಟೆನೆನ್ಸ್ ಕಾಸ್ಟ್ ಕೂಡ ಇರುತ್ತೆ. ಇದೆಲ್ಲದನ್ನು ಓವರ್ ಹೆಡ್ಸ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದಿಷ್ಟೇ ಅಲ್ಲದೆ ಆ ವ್ಯಕ್ತಿ ಆ ಬಿಸ್ನೆಸ್ ಗೆ ಕೊಡ್ತಾ ಇರೋ ಟೈಮ್ ಕೂಡ ಕನ್ಸಿಡರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಟೈಮ್ ಕೊಡ್ತಾ ಇದಾರಾ, ಪಾರ್ಟ್ ಟೈಮ್ ಕೊಡ್ತಾ ಇದಾರಾ? ಟೈಮ್ ಕೊಡ್ತಾ ಇದಾರೆ ಅಂದ್ರೆ ಅವ್ರದ್ದು ಕೂಡ ಸ್ಯಾಲರಿ ಕನ್ಸಿಡರ್ ಮಾಡ್ಲೇಬೇಕು. ಇರ್ಲಿ, ಈಗ ಲೆಕ್ಕಕ್ಕೆ ಬರೋಣ. ಈ ಓವರ್ ಹೆಡ್ಸ್ ಅಲ್ಲಿ ಎರಡು ತರ ಇದೆ. ಒಂದು ಫಿಕ್ಸೆಡ್, ಇನ್ನೊಂದು ವೇರಿಯಬಲ್ಸ್ ಅಂತ. ಫಿಕ್ಸೆಡ್ ಅಂದ್ರೆ ಈ ರೆಂಟು, ಸ್ಯಾಲರಿ, ಬಿಲ್ಗಳು ಇದೆಲ್ಲ ಇರುತ್ತಲ್ಲ ಅದು. ವೇರಿಯಬಲ್ಸ್ ಅಂದ್ರೆ ಮೇಂಟೆನೆನ್ಸ್ ಚಾರ್ಜಸ್, ಇನ್ವೆಂಟರಿ, ಸ್ಟೇಷನರೀಸ್, ಈ ತರದ್ದೆಲ್ಲ ಇರುತ್ತೆ. ಈಗ ಲೆಕ್ಕ ನೋಡೋಣ. ಇಲ್ಲಿ ಒಂದು ಜಾಗದಲ್ಲಿ 10 ಲಕ್ಷ ಬಂಡವಾಳ ಹಾಕಿ ಒಂದು ಕೆಫೆ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಆವರೇಜ್ ಆಗಿ ದಿನಕ್ಕೆ 50 ಜನ ಕಸ್ಟಮರ್ಸ್ ಬರ್ತಾರೆ ಅಂತ ಅನ್ಕೊಳ್ಳಿ. ಬಂದವರು 50 ರೂಪಾಯಿನೂ ವ್ಯಾಪಾರ ಮಾಡ್ತಾರೆ, 200 ರೂಪಾಯಿನೂ ವ್ಯಾಪಾರ ಮಾಡ್ತಾರೆ. ಇಲ್ಲಿ ನಾವು ಟಿಕೆಟ್ ಸೈಜ್ ನ ಆವರೇಜ್ 100 ಅಂತ ಕನ್ಸಿಡರ್ ಮಾಡೋಣ. ಮೋಸ್ಟ್ ಆಫ್ ದ ಕೆಫೆಗಳಿಗೆ ನಾನ್ ನೋಡಿರೋ ಹಾಗೆ ಇಷ್ಟು ಕೂಡ ಕನ್ಸಿಸ್ಟೆಂಟ್ ಆಗಿ ಫುಟ್ಫಾಲ್ ಇರೋದಿಲ್ಲ. ದೊಡ್ಡ ದೊಡ್ಡ ಸಿಟಿಗಳು ಅಥವಾ ಹೈ ಕಮರ್ಷಿಯಲ್ ಏರಿಯಾಗಳ ಲೆಕ್ಕ ಬೇರೆ ಇರುತ್ತೆ. ಇಲ್ಲಿ ನಾನು ಜನರಲ್ ಆಗಿ ಎಕ್ಸಾಂಪಲ್ ತಗೊಂಡಿದ್ದೀನಿ, ಒಂದು ಟೈರ್ 2 ಸಿಟಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 50 ಫುಟ್ಫಾಲ್ ಇಂಟು 100 ರೂಪಾಯಿ ಟಿಕೆಟ್ ಸೈಜ್ ಅಂದ್ರೆ 5,000 ರೂಪಾಯಿ ಆಯ್ತು ದಿನಕ್ಕೆ. ನಿಮಗೆಲ್ಲ ಜನರಲ್ ಆಗಿ ಗೊತ್ತಿರೋ ಹಾಗೆ ಒಂದು ಕೆಫೆ ನಡೆಸೋದಕ್ಕೆ ಮಿನಿಮಮ್ ಒಬ್ರು ಕ್ಲೀನರ್, ಒಬ್ರು ಸಪ್ಲೈಯರ್, ಹಾಗೆ ಒಬ್ರು ಕುಕ್ಕು, ಹಾಗೆ ಒಬ್ರು ಕ್ಯಾಶಿಯರ್ ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲಿ ನಾನು ಕ್ಲೀನರ್ಗೆ 10,000, ಸಪ್ಲೈಯರ್ಗೆ 10,000 ಸಂಬಳ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ದಿನಕ್ಕೆ ಸುಮಾರು ಒಬ್ಬರಿಂದ 667 ರೂಪಾಯಿ ಬೀಳುತ್ತೆ. ನೆಕ್ಸ್ಟ್ ಕ್ಯಾಶಿಯರ್ ಅಂದ್ರೆ ಈ ಅಕೌಂಟ್ಸ್ ನೋಡ್ಕೊಳ್ಳೋರ್ಗೆ ತಿಂಗಳಿಗೆ 15,000 ರೂಪಾಯಿ ಸಂಬಳ ಕೊಡ್ತೀವಿ ಅಂತಾನೆ ಅನ್ಕೋಣ. ಅಂದ್ರೆ ದಿನಕ್ಕೆ ಸುಮಾರು 500 ರೂಪಾಯಿ ಬೀಳುತ್ತೆ. ನೆಕ್ಸ್ಟ್ ಕುಕ್ ಸ್ಕಿಲ್ ಬೇಸ್ಡ್ ಆಗಿರೋದ್ರಿಂದ ಅವನಿಗೆ ಸ್ವಲ್ಪ ಸಂಬಳ ಜಾಸ್ತಿ ಇರುತ್ತೆ. ಇರ್ಲಿ, 20,000 ಅಂತಾನೆ ಕನ್ಸಿಡರ್ ಮಾಡೋಣ. ಅಂದ್ರೆ ಸುಮಾರು ದಿನಕ್ಕೆ 667 ರೂಪಾಯಿ ಬೀಳುತ್ತೆ. ಮುಂದಿನ ಖರ್ಚು ರೆಂಟ್. ಇಲ್ಲಿ ರೆಂಟ್ ಒಂದು ಸುಮಾರು 15,000 ಅಂತ ಕನ್ಸಿಡರ್ ಮಾಡೋಣ. ಅಂದ್ರೆ ದಿನಕ್ಕೆ 500 ರೂಪಾಯಿ. ಇದಾದ್ಮೇಲೆ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಲ್ಲ EMI 3 ವರ್ಷಕ್ಕೆ ಅಂತ. ಸೊ 5 ಲಕ್ಷಕ್ಕೆ 3 ವರ್ಷ EMI ಅಂದ್ರೆ ಸುಮಾರು 17,000 ಕಟ್ಬೇಕಾಗತ್ತೆ. ಅದನ್ನ 30 ದಿನದ ಲೆಕ್ಕಕ್ಕೆ ಹಿಡಿದ್ರೆ ಸುಮಾರು 567 ರೂಪಾಯಿ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಈ ಬಿಲ್ಗಳು, ಮೇಂಟೆನೆನ್ಸ್ ಕಾಸ್ಟ್, ಹಾಗೆ ವೇರಿಯಬಲ್ಸ್ ಅಂತ ಎಲ್ಲ ಹೇಳಿದ್ನಲ್ಲ ಲಾಸ್ಟ್, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸುಮಾರು ತಿಂಗಳಿಗೆ ಒಂದು 10,000 ಅಂತ ಅನ್ಕೊಳ್ಳೋಣ. ಅಂದ್ರೆ ದಿನಕ್ಕೆ 333 ರೂಪಾಯಿ ಆಗುತ್ತೆ. ಇದ್ರ ನಂತರ ಇನ್ವೆಂಟ್ರಿ ಬರುತ್ತೆ. ಅಂದ್ರೆ ಈ ಕೆಫೆ ಬಿಸ್ನೆಸ್ ಮಾಡ್ಬೇಕಂದ್ರೆ ನೀವು ನೆಕ್ಸ್ಟ್ ಡೇ ಆರ್ಡರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹಿಂದಿನ ದಿನನ ಈ ಬ್ರೆಡ್, ಬಟರು, ಜಾಮು, ತರಕಾರಿ, ಹಾಲು, ಮೊಸರು, ಚೀಸು ಇವೆಲ್ಲ ನೀವು ಸ್ಟಾಕ್ಸ್ ನ ಮೇಂಟೈನ್ ಮಾಡ್ಬೇಕು. ಅದನ್ನು ಕೂಡ ಫ್ರೆಶ್ ಆಗಿ ಮೇಂಟೈನ್ ಮಾಡ್ಬೇಕು. ಇದನ್ನೇ ಇನ್ವೆಂಟ್ರಿ ಅಂತ ಹೇಳೋದು. ಇದು ಯೂಶುವಲಿ 30 to 40% ಆಫ್ ಯುವರ್ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಇರುತ್ತೆ. ಅಂದ್ರೆ 5,000 ರೂಪಾಯಿ ಸೇಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಹಿಂದಿನ ದಿನ ಸುಮಾರು 2,000 ರೂಪಾಯಿಗೆ ನೀವು ಇನ್ವೆಂಟ್ರಿ ತಂದು ಪ್ರಿಪೇರ್ ಆಗ್ಬೇಕು ಅಂತ. ಇದಿಷ್ಟೇ ಅಲ್ಲದೆ ನೀವು ಹಾಕಿರೋ ಬಂಡವಾಳ ವರ್ಷಕ್ಕೆ 7% ಡಿಕೆ ಕೂಡ ಆಗ್ತಾ ಇರೋದನ್ನ ನೀವು ಕನ್ಸಿಡರ್ ಮಾಡಿದ್ರೆ ಒಳ್ಳೇದು. ಅಂದ್ರೆ ನಿಮ್ಮ ಬಂಡವಾಳ 10 ಲಕ್ಷ ಇರೋದನ್ನ 12 ತಿಂಗಳಿಗೆ ಡಿವೈಡ್ ಮಾಡಿದ್ರೆ ಸುಮಾರು 83,000 ಬರುತ್ತೆ. ಆ 83,000ಕ್ಕೆ 7% ಕ್ಯಾಲ್ಕುಲೇಟ್ ಮಾಡಿದ್ರೆ 5,833 ಆಗುತ್ತೆ. ಅದನ್ನ 30 ದಿನಕ್ಕೆ ಡಿವೈಡ್ ಮಾಡಿದ್ರೆ ಸುಮಾರು 194 ರೂಪಾಯಿ ಬರುತ್ತೆ. ಇದನ್ನ ಕೂಡ ಕನ್ಸಿಡರ್ ಮಾಡಿ. ಇನ್ನೊಂದೇನಂದ್ರೆ ನಾನಿಲ್ಲಿ ವೇಸ್ಟೇಜ್ ನ ಕನ್ಸಿಡರ್ ಮಾಡ್ತಾನೆ ಇಲ್ಲ. ಇದನ್ನ ನೀವು ಬೆಸ್ಟ್ ಕೇಸ್ ಸಿನಾರಿಯೋ ಅಂತಾನೆ ಲೆಕ್ಕ ತಗೋಬೇಕು. ಇದ್ರ ಪ್ರಕಾರ ಎಲ್ಲಾನು ಕೂಡ್ಸಿದ್ರೆ 5,428 ರೂಪಾಯಿ ಬಂತು ಖರ್ಚು ದಿನಕ್ಕೆ. ಇಲ್ಲಿ ಆಕ್ಚುಯಲ್ ಆಗಿ ಅರ್ನ್ ಮಾಡ್ತಾ ಇರೋದು ಬರೀ 5,000 ರೂಪಾಯಿ ಮಾತ್ರ. ಅಂದ್ರೆ ಪ್ರತಿದಿನ 9% ನೆಟ್ ಲಾಸ್. ಅರ್ಥ ಮಾಡ್ಕೊಡಿ, ಇದು ನೆಟ್ ಲಾಸ್. ನಾವಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ನೋಡಿದ್ದು ಅನ್ರಿಯಲೈಸ್ಡ್ ಲಾಸ್. ಇದಿಷ್ಟೇ ಅಲ್ಲ, ನಾವಿಲ್ಲಿ ಇನ್ನೊಂದು ಮೇನ್ ವಿಚಾರನೆ ಮರ್ತ್ಬಿಟ್ವಿ. ಏನಂದ್ರೆ ಇನ್ವೆಸ್ಟ್ ಮಾಡಿರೋನ ಟೈಮ್, ಸ್ಟ್ರೆಸ್
ಹಾಗೂ ರಿಸ್ಕ್ ಇದ್ಯಾವುದಕ್ಕೂ ಬೆಲೆನೇ ಇಟ್ಟಿಲ್ಲ ನಾವು, ವೇಸ್ಟೇಜ್ ಕೂಡ ಸೇರಿ. ಹಾಗೆ ಇಲ್ಲಿ ಸ್ಕೇಲೆಬಿಲಿಟಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈಗ 50 ಜನನ ಅಕಮಡೇಟ್ ಮಾಡ್ತಾ ಇರೋ ಕೆಫೆ ಮುಂದೆ ನಾಳೆ ದಿನ ಮ್ಯಾಕ್ಸಿಮಮ್ ಇನ್ನೊಂದು 20 ಅಂದ್ರೆ 70 ಪೀಪಲ್ ನ ಅಕಮಡೇಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದನ್ನ 100 ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಮತ್ತೆ ಇನ್ವೆಸ್ಟ್ಮೆಂಟ್ ನ ಅವಶ್ಯಕತೆ ಇದ್ದೇ ಇರುತ್ತೆ. ಇಲ್ಲಿ ಇದು ಇನ್ಕ್ರೀಸ್ ಆದ ಹಾಗೇನೆ ಇನ್ವೆಂಟ್ರಿ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗೇ ಆಗುತ್ತೆ. ನೆನಪಿರ್ಲಿ, ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದು ಬೆಸ್ಟ್ ಕೇಸ್ ಸಿನಾರಿಯೋ. ನಾನು ಆಗ್ಲೇ ಮೀಟ್ ಮಾಡಿದ ವ್ಯಕ್ತಿದು ವರ್ಸ್ಟ್ ಕೇಸ್ ಸಿನಾರಿಯೋ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇರ್ಲಿ, ನಾನಿಲ್ಲಿ ಬಿಸ್ನೆಸ್ ಮಾಡ್ಬೇಡ್ರಪ್ಪ, ರಿಸ್ಕ್ ಇದೆ ಅಂತ ಹೆದರ್ಸ್ತಾ ಇಲ್ಲ. ನಾನ್ ಹೇಳ್ತಾ ಇರೋದು ಇದೆಲ್ಲ ಪ್ಲಾನಿಂಗ್ ಇಲ್ಲದೆ ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ರೀಲ್ಸ್ ನೋಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕೈ ಹಾಕೊಂಡು ಕೈ ಸುಟ್ಕೋಬೇಡಿ. ಇದೆಲ್ಲ ರಿಸ್ಕ್ ಅಸೆಸ್ಮೆಂಟ್ ಮಾಡಿ, ಅನಾಲಿಸಿಸ್ ಮಾಡಿ, ಆ ಜಾಗದ ಕ್ರೌಡ್ ಮೆಂಟಾಲಿಟಿ, ಚಾಯ್ಸ್, ಅಸೆಟ್ ಕ್ಲಾಸ್, ಇದೆಲ್ಲ ಅಂದ್ರೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ನ ಸ್ಟಡಿ ಮಾಡಿ ಆಮೇಲೆ ಬಿಸ್ನೆಸ್ ಮಾಡಿ. ಅದರಿಂದ ಸಕ್ಸಸ್ ರೇಟ್ ತುಂಬಾನೇ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನಾನು ಏನ್ 2 ಸಿನಾರಿಯೋಗಳನ್ನ ಕಂಪೇರ್ ಮಾಡೋದಕ್ಕೆ ಕೊಟ್ನಲ್ಲ, ಅದನ್ನು ಕೂಡ ಸ್ವಲ್ಪ ಟೈಮ್ ಮತ್ತೆ ಪೇಷನ್ಸ್ ಇಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಥವಾ ಇನ್ವೆಸ್ಟ್ಮೆಂಟ್ ನ ಕೂಡ ಇದೇ ಬಿಸ್ನೆಸ್ ದೃಷ್ಟಿಯಿಂದ ನೋಡಿ ಅನ್ನೋದು ನನ್ನ ವಿನಂತಿ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಇನ್ನೊಂದ್ಸತಿ ನೋಡಿ. ಮತ್ತೆ ಸಿಗೋಣ.